ನಿಮ್ಮ ಓಟು? ನಮ್ಮ ಊಟ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವರು ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಮನೇಲಿಲ್ಲ. ಏನದು ಹುಷಾರಿಲ್ಲ, ಅವರು ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ಹೆವಿ ಜಾಸ್ತಿ ಅಂತ. ಬೇಗ ಹುಷಾರಾಗಿ ಒಳ್ಳೇದಾಗಲಿ. ಬೇಗ ಹುಷಾರಾಗಿ ಬರಲಿ. ಮತ್ತೆ ಬರ್ತಾರಂತೀರಾ? ಬರ್ತಾರೆ ಬರಲ್ಲ ಅಂತಿದ್ದಾರೆ. ಬರ್ತಾರೆ. ಬರ್ತಾರ? ಯಾವಾಗಲೂ ಕ್ಯಾಮ್ರಾ ಮುಂದೆ ಹೋಗಿ ಅಳೋದು, ಬಾತ್ರೂಮಲ್ಲಿ ಅಳೋದು. ಏನು ಅನ್ಸುತ್ತೆ ಅಳ್ತಾರೆ ಅಷ್ಟೇ. ಜಾಸ್ತಿ ನೋವಾದಾಗ ಅಳ್ಳೇಬೇಕಲ್ಲ, ಬಂದ್ಬಿಡ್ತಾರೆ. ಈ ಸಲ ಗೆಲ್ತಾರಂತೀರಾ? ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅವ್ರು ಏನಕ್ಕೆ ರೀ? ಚೆನ್ನಾಗಿ ಆಡ್ತಾನೆ, ಹಳ್ಳಿ ಹುಡುಗ ಚೆನ್ನಾಗಿ ಹೇಳ್ತಾನೆ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳೋದ್ರಲ್ರಿ, ತಂದೆ ತಾಯಿ ಜೊತೆ ಹೋಗ್ಬೇಡ. ತಂದೆ ತಾಯಿ ದೇವರು, ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ಮತ್ತೆ ಗಂಡಾಂತರ ತಂದೆ ಇದೇನು? ತಾಯಿಗಿಂತ ದೇವ್ರು ಯಾರು ಇಲ್ಲ. ಅವ್ರು ಹೇಳಿದಾರ ಸುಳ್ಳು ಹೇಳ್ಬಾರ್ದಂಗೆ. ಒಬ್ಬ ಗುರುಜಿ ಆ ರೀತಿ ಹೇಳೋ ಸರಿನಾ ಅಂತ? ಸರಿ ಅಲ್ಲ. ತಂದೆ ತಾಯಿ ಜೊತೆ ಇದ್ರೆ ಮತ್ತೆ ಗಂಡಾಂತರ ಇದೆ ಅಂತಂದ್ರಲ್ರಿ, ಅದಕ್ಕೆ ಏನಿಲ್ಲ, ಮತ್ತೆ ಹುಟ್ಟಿರೋದೇ ಅವ್ರ ಹೊಟ್ಟೆಗೆ ಅಂತ ಗಂಡಂದ್ರು ಬಂದ್ರೆ ಅವ್ರ ಮತ್ತೆ ಕೇಳ್ಬೇಕಲ್ಲ. ಏನಿಲ್ಲ, ತಂದೆ ತಾಯಿ ಮತ್ತೆ ಕೇಳಬೇಕು. ತಾಯಿನೇ ದೇವ್ರು, ತಂದೆ ತಾಯಿನೇ ದೇವ್ರು. ತಂದೆ ತಾಯಿ ಯಾವತ್ತೂ ಕೇಳಕ್ ಮಾಡಲ್ಲ ಮಕ್ಕಳಿಗೆ. ನಿಮ್ಮ ಓಟು? ನಮ್ಮ ಊಟ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವರು ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಮನೇಲಿಲ್ಲ. ಏನದು ಹುಷಾರಿಲ್ಲ, ಅವರು ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ಹೆವಿ ಜಾಸ್ತಿ ಅಂತ. ಬೇಗ ಹುಷಾರಾಗಿ ಒಳ್ಳೇದಾಗಲಿ. ಬೇಗ ಹುಷಾರಾಗಿ ಬರಲಿ. ಮತ್ತೆ ಬರ್ತಾರಂತೀರಾ? ಬರ್ತಾರೆ ಬರಲ್ಲ ಅಂತಿದ್ದಾರೆ. ಬರ್ತಾರೆ. ಬರ್ತಾರ? ಅಷ್ಟು ಇಷ್ಟಪಡ್ತೀರಾ? ಇಷ್ಟಪಡ್ತೀವಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಚೆನ್ನಾಗಿ ನಡೆಸ್ತಾರೆ, ಚೆನ್ನಾಗಿ ಹೇಳ್ತಾರೆ. ಪಂಚಾಯತ್ ಇಷ್ಟ ಆಗುತ್ತೆ? ಚೆನ್ನಾಗಿ ಹೇಳ್ತಾರೆ, ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಮ್ಮ. ಡೈರೆಕ್ಟ್ ಮಾತಾಡ್ತಾರೆ, ಒಳಗೂ ಹೊರಗೂ ಏನು ಇಟ್ಕೊಳ್ಳಲ್ಲ. ಇದ್ದಿದ್ದಂಗೆ ಹೇಳ್ಬಿಡ್ತಾರೆ, ಅದಕ್ಕೆ ಇಷ್ಟ ಆಗಲ್ಲ. ಎಲ್ಲ ಹುಡುಗರ ಜೊತೆ ಜಗಳ ಆಡ್ತಾರಂತ ಅವರು. ವಿನಯ್ ಅವ್ರ ಜೊತೆ, ಕಾರ್ತಿಕ್ ಅವ್ರ ಜೊತೆ, ಎಲ್ಲರ ಜೊತೆ ಜಗಳ ಆಗೋದು, ದೂರ ಆಗೋದು. ಯಾವಾಗಲೂ ಕ್ಯಾಮ್ರಾ ಮುಂದೆ ಹೋಗಿ ಅಳೋದು, ಬಾತ್ರೂಮಲ್ಲಿ ಅಳೋದು. ಏನು ಅನ್ಸುತ್ತೆ ಅಳ್ತಾರೆ ಅಷ್ಟೇ. ಜಾಸ್ತಿ ನೋವಾದಾಗ ಅಳ್ಳೇಬೇಕಲ್ಲ, ಬಂದ್ಬಿಡ್ತಾರೆ. ಈ ಸಲ ಗೆಲ್ತಾರಂತೀರಾ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ನಿಮ್ಮ ಓಟು? ಡ್ರೋನ್ ಪ್ರತಾಪ್. ಸಂಗೀತ. ಥ್ಯಾಂಕ್ ಯು.